ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದೇ ತಿಂಗಳು ಜುಲೈ 18ನೇ ತಾರೀಕು ಫ್ರೀ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸಸ್ ಕೂಡ ಇರುತ್ತೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ಪಾಲ್ಗೊಳ್ಬಹುದಾಗಿದೆ. ಜೊತೆಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಕೋರ್ಟು ಕಚೇರಿ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಜೊತೆಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯ ಹಾಗೆಯೇ ಹುಟ್ಟಿದ ದಿನಾಂಕವನ್ನ ಹೇಳಬೇಕಾಗುತ್ತೆ. ಜೊತೆಗೆ ಇನ್ನು ಪ್ರಶ್ನಾಶಾಸ್ತ್ರಕ್ಕೂ ಕೂಡ ಹೋಗ್ಬೋದಾಗಿದೆ. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗಾಗಿ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಂತರ ನೀವು ಗುರುಗಳ ಜೊತೆ ನೇರವಾಗಿ ಮಾತಾಡಬಹುದು. ಇನ್ನು ಜೊತೆಗೆ ಆಗಸ್ಟ್ 10ನೇ ತಾರೀಕಿಂದ 114ನೇ ಬ್ಯಾಚ್ ಕೂಡ ಆರಂಭವಾಗುತ್ತೆ. ಈ ಒಂದು ಬ್ಯಾಚ್ ಅಲ್ಲಿ ನೀವು ಕೂಡ ಜಾಯಿನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬಹುದಾಗಿದೆ. ಈಗ ಒಂದು ಕರೆ ಸಿದ್ಧವಾಗಿದೆ. ಮೊದಲಿಗೆ ಕರೆ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚೆನ್ನಗಿರಿಯಿಂದ ಕಾಲ್ ಮಾಡ್ತಿದ್ದೀವಿ. ನನ್ನ ಹೆಸರು ಬಂದು ಶ್ರೀನಿವಾಸ್ ಅಂತ ಹೇಳಿ. ಶ್ರೀನಿವಾಸ್, ಓಕೆ. ನನ್ನ ಡೇಟ್ ಆಫ್ ಬರ್ತ್ ಬಂದು ಜನವರಿ 5, 2007. ಜನವರಿ 5, 2007. ಹಾ. ಓಕೆ. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ 5 ನಿಮಿಷಕ್ಕೆ, ಶುಕ್ರವಾರ. 5 ಗಂಟೆಗೆ ಶುಕ್ರವಾರ. ಹುಟ್ಟಿದ ಸ್ಥಳ ಚೆನ್ನಗಿರಿ. ಚನ್ನಗಿರಿ. ಏನ್ ಕೇಳ್ಬೇಕಾಗಿತ್ತು? ಗುರುಗಳಿದರೆ ಕೇಳ್ಬೋದು. ಹಾ. ನಮಸ್ತೆ ಗುರುಗಳೇ. ಹೇಳಿ, ಏನ್ ಕೇಳಬೇಕಾಗಿತ್ತು ಅಂತ ನೀವೇ ಕೇಳಾದ್ಮೇಲೆ ನಮಗೆ ಹೇಳಿದ್ರೆ. ಏನ್ ಕೇಳ್ಬೇಕಾಗಿತ್ತು? ನಾವು ಡಿಪ್ಲೊಮಾ ಓದಿ ಈಗ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಂತ ಎಜುಕೇಶನ್ ಬಗ್ಗೆ ಕೇಳಬೇಕು. ಓಕೆ, ಸರಿ. ಡಿಪ್ಲೊಮಾ ಮಾಡಿದಾರಾ? ಹಾ, ಡಿಪ್ಲೊಮಾ ಮಾಡಿದ್ದೀನಿ. ಮುಗೀತಾ? ಹಾ, ಮುಗೀತು. ನಿನ್ನೆ ರಿಸಲ್ಟ್ ಬಂತು. ಸರಿ. ಇದರ ಪ್ರಕಾರ ಇವರಿಗೆ ಬುಧ ದಶೆ ನಡೀತಾ ಇದೆ. ಸ್ವಲ್ಪ ಓದೋದು ಸ್ವಲ್ಪ ಸ್ಲೋ ಇರುತ್ತೆ. 3ನೇ ಮನೆ ಅಂತಂದಾಗ ಓದೋದು ಸ್ವಲ್ಪ ಸ್ಲೋ. ಎಜುಕೇಷನಲ್ಲಿ ಯಾವಾಗಲೂ ಕೂಡ 3 ಅಂತ ಬಂದಾಗ ಸ್ವಲ್ಪ ನಿಧಾನ. ಸೊ ಇಂಜಿನಿಯರಿಂಗು ಸ್ವಲ್ಪ ಟಫ್ ಇರುತ್ತೆ. ಇಂಜಿನಿಯರಿಂಗು ಮಾಡಬೇಕು ಅಂತ ಅನುಕೂಲ ಆದರೆ ಖಂಡಿತ ಮುಂದುವರಿಸ್ಬೇಕು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಡಿಪ್ಲೊಮಾಗೆ ಅಷ್ಟು ಬೆಲೆ ಇಲ್ಲ. ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ ಮಾಧ್ಯಮದಲ್ಲಿ 3ನೇ ಮನೆ ತೋರಿಸುತ್ತೆ. ಖಂಡಿತ ಸೇರಿಸಿ. ಸ್ವಲ್ಪ ಸ್ಲೋ ಇರುತ್ತೆ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ದಾನವನ್ನು ನಾವು ಸಜೆಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿ 3ನೇ ಮನೆ ಇರ್ತಕ್ಕಂಥ ರಾಹುಗೆ ದಾನವನ್ನು ಮಾಡ್ಕೊಳ್ಳಿ. ಹಾಗೆ 2, 7, 11 ವಿದ್ಯಾಭ್ಯಾಸಕ್ಕೆ 2ನೇ ಮನೆ ಭಾಳ ಅನುಕೂಲಕರವಾಗಿರುತ್ತೆ. ದಶದಲ್ಲಿ ಏನು ನಂಬರ್ ಇರುತ್ತೋ ಅಷ್ಟು ಮಾತ್ರ ನೋಡಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆಯಲ್ಲಿ ಯಾರು ಕೂತ್ಕೊಳ್ಳಿ, ಗುರು ಕೂತ್ಕೊಳ್ಳಿ, ಶುಕ್ರ ಕೂತ್ಕೊಳ್ಳಿ. ಆದರೆ ದಶಾದಲ್ಲಿರ್ತಕ್ಕಂಥ ಮನೆಯ ಸಂಖ್ಯೆಗಳು ಮಾತ್ರನೇ ನಾವು ಡ್ರೈವ್ ಮಾಡಬೇಕಾಗುತ್ತೆ. ಇದು ನಿಜವಾದ ಜ್ಯೋತಿಷ್ಯ. ಅದು ಬಿಟ್ಟು ಬೇರೆ ಲಗ್ನದಲ್ಲಿ ಗುರು ಇದ್ದಾನೆ, ವಿದ್ಯಾವಂತರಾಗ್ತಾರೆ, ಹಾಗೆ ಹೀಗೆ ಅನ್ನೋದಿಲ್ಲ. ಈಗ ಬುಧ ದಶ ನಡೀತಾ ಇರತಕ್ಕಂಥದ್ದು, ಬುಧನಲ್ಲಿ 2, 7, 11 ಬರ್ತಕ್ಕಂಥ ಒಂದು ಗ್ರಹ ಶುಕ್ರ ಆಗಿರೋದ್ರಿಂದ ಶುಕ್ರನ ಸ್ವಲ್ಪ ಬಲಪಡಿಸಬೇಕು ಅಂತಂದರೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಬ್ಲೂ ಜಿರ್ಕಾನು ಉತ್ತಮವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೀಕ್ಷಕರೇ, ಗುರುಗಳ ಮಾರ್ಗದರ್ಶನದಲ್ಲಿ ಈಗಾಗಲೇ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಇದೇ ತಿಂಗಳು ಜುಲೈ 18ನೇ ತಾರೀಕು ಫ್ರೀ ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಈ ಒಂದು ಕ್ಲಾಸಸ್ ಕೂಡ ನೀವು ಪಾಲ್ಗೊಳ್ಬಹುದಾಗಿದೆ. ಜೊತೆಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ಹುಬ್ಳಿಯಿಂದ. ನಿಮ್ಮ ಹೆಸರು? ನಿಂಗಯ್ಯ ಅಂತ. ನಿಂಗಯ್ಯ. ನಿಂಗಯ್ಯ. ಓಕೆ. ನಿಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಗೆ. ಓಕೆ. ನಿಮ್ಮ ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯ ಹಾಗೇನೆ ಹುಟ್ಟಿದ ದಿನಾಂಕ ಹೇಳಬೇಕಾಗುತ್ತೆ. ಹೇಳಿ. ಹುಟ್ಟಿದ ಸ್ಥಳ ಇಲ್ಲೇ ನಾಗರಹಳ್ಳಿ ಅಂತ ಹೇಳಿ ಒಂದು ಹಳ್ಳಿ ಮೇಡಮ್. ನಾಗರಹಳ್ಳಿ. ಹುಟ್ಟಿದ ಸಮಯ 10/8 1983. ಓಕೆ. ಹುಟ್ಟಿದ ಸಮಯ 5:30 ಸಾಯಂಕಾಲ 5:30. ಸಾಯಂಕಾಲ 7:30. 5:30. ಹಾ ರೀ. ತಾಲೂಕು
ತಾಲೂಕು ಹುಬ್ಳಿ ತಾಲೂಕು. ಹುಬ್ಳಿ ತಾಲೂಕು. ಓಕೆ, ಏನ್ ಧಾರವಾಡ ಕೇಳಬೇಕಾಗಿತ್ತು? ನಮಗೆ ಏನ್ ಮಾಡಿದ್ರಿ ಯಾವ್ದ್ರಲ್ಲಿ ಏನು ಸಕ್ಸಸ್ ಆಗ್ತಾ ಇಲ್ರಿ. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನು ಮಾಡಿದ್ರು, ಏನೇನೆಲ್ಲ ಮಾಡಿದ್ದೀರಪ್ಪ? ಒಂದು ಲಿಸ್ಟ್ ಕೊಡಪ್ಪ, ನೋಡ್ತೀನಿ. ಒಂದು ಲಿಸ್ಟ್ ಕೊಟ್ಬಿಡು. ಏನೇನೆಲ್ಲ ಮಾಡಿದ್ಯಾ, ಎಲ್ಲೆಲ್ಲಿ ಹೋಗಿದ್ಯಾ, ಹಿಮಾಲಯಕ್ಕೆ ಹೋಗಿದ್ಯಾ, ಇಲ್ಲ ಯಾವ ಇಲ್ಲ ಮಠಕ್ಕೆ ಸರ್, ಹೋಗಿದ್ಯಾ, ಯಾವ ಇಲ್ಲ ಯಾವ ಬಿಸ್ನೆಸ್ ಏನೇನೆಲ್ಲ ಮಾಡ್ತಾ ಇದ್ರೆ ಕೈ ಏನು ಹಚ್ಚಿಲ್ಲ. ಓದಿರೋದು ಫಸ್ಟು? ನಾ ಸೆಕೆಂಡ್ ಪಿ ಯು. ಮತ್ತೇನು ಓದೇ ಇಲ್ಲ. ಏನೇನೆಲ್ಲ ಮಾಡಿದ್ಯಾ ಅಂದ್ರೆ ನಾನು IAS ಮಾಡ್ಬಿಟ್ಟಿದಾರ, MBA ಮಾಡಿದಾರ ಅನ್ಕೊಂಡು. ಇಲ್ಲ ಇಲ್ಲ ಬಿಸ್ನೆಸ್ ಯಾವ್ದು ಮಾಡಿದ್ರು ಬಿಸ್ನೆಸ್ ನಿಮಗೆ ಯೋಗ ಇಲ್ಲ ಅಂದ್ರೆ ಏನ್ ಮಾಡೋಣ ಅಲ್ವಾ? ಚೆಕ್ ಮಾಡ್ತೀನಿ. ಯೋಗ ಇಲ್ಲ ಅಂದ್ರೆ ಏನ್ ಮಾಡೋಣ ಅಂದ್ರೆ ನಿಮಗೆ ಯಾವ ಬಿಸ್ನೆಸ್ ಮಾಡಿದ್ರು ಆಗಲ್ಲ ಅಂತಕ್ಕಂಥದ್ದು ನಿಮಗೆ ಭ್ರಮೆ, ಭ್ರಾಂತಿ. ದುಡ್ಡಿನ ಕಾಂಬಿನೇಷನ್ ಇದ್ರೆ ನೀವು ಚಪ್ಪಲಿ ಬಿಸ್ನೆಸ್ ಮಾಡಿದ್ರು ನಿಮ್ಗೆ ಕೋಟಿ ಬರುತ್ತೆ. ದುಡ್ಡಿನ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಗೋಲ್ಡ್ ಬಿಸ್ನೆಸ್ ಮಾಡಿದ್ರು ನೀವು ಚಿಪ್ಪೆ. ಅರ್ಥ ಆಯ್ತಾ? ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 2019ರಿಂದ ನಿಮಗೆ ರಾಹು ದಶೆ ನಡೀತಾ ಇದೆ. ಅರ್ಥ ಆಯ್ತಾ? ರಾಹು ದಶೆ ಕಾಂಬಿನೇಷನಲ್ಲಿ ನಾವು ಕಂಪ್ಲೀಟ್ ಒಂದು ಪಿಕ್ಚರ್ನ ನೋಡಬೇಕು, ಹೇಗಿದೆ ಅಂತ, ಬಿಸ್ನೆಸ್ ಆಗುತ್ತಾ ಇವರಿಗೆ ಅಂತ ರಾಹು ದಶೆಯಲ್ಲಿ. ಆಮೇಲೆ ಬುಕ್ತಿಗೆ ಹೋಗಬೇಕು. ಕಾಂಬಿನೇಷನ್ ನೋಡಿದಾಗ ಇಲ್ಲಿ 9ನೇ ಮನೆ ಬಂದಾಗ, ಇಲ್ಲಿ 9 ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಬಿನೇಷನಲ್ಲಿ 2, 6, 7, 10, 11 ಬಿಸ್ನೆಸ್ ಒಳ್ಳೆಯದು. 10ನೇ ಮನೆಗೆ ವ್ಯಯಭಾವ 9 ನಮಗೆ ಬಿಸ್ನೆಸ್ ಮಾಡಿಕೊಡಲ್ಲ. ಲಾಸ್ ಆಗಲ್ಲ. ಆದರೆ ಬೇಕಾದ್ರೆ ನೀವು ಹೇಳ್ಬೋದು ಲಾಸ್ ಅಂತೂ ಆಗಲ್ಲ, ಆದರೆ ನಿಮ್ಗೆ ಅಂದ್ಕೊಂಡಿರೋದು ಹೆಚ್ಚಿಗೆ ಆಗಲ್ಲ. ಯಾಕಂದರೆ 9th ಹೌಸ್ ಈಸ್ ಎ ವೀಕ್ ಹೌಸ್, ಸ್ಟ್ರಾಂಗ್ ಹೌಸ್ ಇಲ್ಲ ಅದು. ಹಾಗೆ ಇಲ್ಲಿ 7ನೇ ಮನೆ ಮಂಗಳ ಬಿಸ್ನೆಸ್ ಕೊಟ್ಟಿದೆ, ಮಾಡ್ಬೋದು ಬಿಸ್ನೆಸ್ಸು, ಆದರೆ ನೀವು ಅಂದ್ಕೊಂಡಷ್ಟು ಲಾಭ ಬರಲ್ಲ, ನಷ್ಟವೂ ಆಗಲ್ಲ. ಅದನ್ನು ಬರೆದಿಟ್ಕೊಳ್ಳಿ. ಪರಿಪೂರ್ಣವಾಗಿ ನಷ್ಟ ಇಲ್ಲ, ಒಂದು 20% ನಷ್ಟ ಅಂತ ತೋರಿಸುತ್ತೆ. ಯಾಕೆಂದರೆ ಅಲ್ಲಿ ಸರ್ಕಲ್ ಆಗಿದೆ 5ನೇ ಮನೆ ಬ್ಯಾಡ್ ಸೈಡ್. ಸೊ 20% ನಷ್ಟ, ಲಾಭ ಕಮ್ಮಿ ಬಿಕಾಸ್ ಆಫ್ 9th ಹೌಸ್. ಆದರೆ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋದು ಕಷ್ಟ. ಓವರಾಲ್ ಕಾಂಬಿನೇಷನ್ ಹೈಯರ್ ದಿ ಕಾಂಬಿನೇಷನ್ ಇದ್ದರೂ ಕೂಡ ಈ ಕ್ವೀನ್ ಅಂತ ನಾವು ಏನು ಹೇಳ್ತೀವಿ, 50% ನಾವು ಕ್ವೀನ್ ಅಂತ ಏನು ಕರಿತೀವಿ, ಆ ಕ್ವೀನ್ ಬಂದ್ಬಿಟ್ಟು 9th ಹೌಸು ಭಾಳ ವೀಕ್ ಹೌಸು. 9th ಹೌಸ್ಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಮಂಗಳಾಗಿರ್ತಕ್ಕಂಥ 7 ಹವಳವನ್ನು ಧರಿಸ್ಕೊಳ್ಳಿ. ಒಂದು 20% ಇನ್ಕ್ರೀಸ್ ಆಗುತ್ತೆ ಹೊರತು ಬಿಸ್ನೆಸ್ಸಲ್ಲಿ 100% ನಿಮಗೆ ಅಂದ್ಕೊಂಡಿರ್ತಕ್ಕಂಥದ್ದು 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಇರಬೇಕು. ಇದು ಸೆಕೆಂಡ್ರಿ ಹೌಸಸ್ ಬಂದುಬಿಡುತ್ತೆ. ಒಂದು ನೆಗೆಟಿವಲ್ಲಿ 5 ಹೋಗಿದೆ, ಇನ್ನೊಂದು ಮೀಡಿಯಮಲ್ಲಿ 9 ಬಂದಿದೆ. ಈ ಒಂದು ಲೆಕ್ಕಾಚಾರ ನಾವು ತಗೊಂಡಾಗ ಇಟ್ ಈಸ್ ನಾಟ್ ಪವರ್ಫುಲ್. ಒಳ್ಳೆಯದಾಗಲಿ. ಎಸ್, ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ ಹಲೋ, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಕುಮಾರ್ ಅಂತ ಹೇಳಿ. ಕುಮಾರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹಾಗೇನೆ ಹುಟ್ಟಿದ ಸ್ಥಳ ಹೇಳಬೇಕಾಗುತ್ತೆ, ಹೇಳಿ. ಮೇಡಮ್ ಇದು 23 23 12 12 77 77 ಬೆಳಗ್ಗೆ 10 ಗಂಟೆ 50 ನಿಮಿಷ. 10 ಗಂಟೆ ಬೆಳಗ್ಗೆ 10 ಗಂಟೆ 50 ನಿಮಿಷ. ಹುಟ್ಟಿದ ಸ್ಥಳ? ಹೌದು, ಮಂಡ್ಯ ಮೇಡಮ್. ಮಂಡ್ಯ. ಓಕೆ, ಏನ್ ಕೇಳಬೇಕಾಗಿತ್ತು? ಮೇಡಮ್ ನಾವು 2028 ಇಂದ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು ಅಂತ ಅನ್ಕೊಂಡಿದೀವಿ. ನಾವು ಅದ್ರಲ್ಲಿ ತೊಡಗಿಸ್ಕೊಂಡ್ರೆ ನಮ್ಗೆ ಅದರಲ್ಲಿ ಅಧಿಕಾರ ಸಿಕ್ಕಿ ನಾವು ಹೆಸರು ಏನಾರ ಮಾಡ್ತೀವಿ ಅಂತ ಕೇಳ್ಬೇಕಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ಆಯ್ತು ಮೇಡಮ್. ಗುರುದಶ ಮುಗಿದಿದೆ ನಿಮಗೆ ಜನವರಿಗೆ ಸರಿ. 2027ಕ್ಕೆ. ಶನಿ ದಶ ಪ್ರಾರಂಭವಾಗಿದೆ. ಶನಿಯ ಕಾಂಬಿನೇಷನ್ ನಾವು ಪ್ರಿಡಿಕ್ಷನಲ್ಲಿ ನೋಡ್ತೀವಿ. ಇದರಲ್ಲಿ ನಿಮ್ಮ ಕೆಲಸದ ವಿಚಾರ ಜಾಬ್ ಅಂತ ಹಾಕಿದಾಗ ಶನಿಯ ಕಾಂಬಿನೇಷನ್ ನೋಡಿದಾಗ ಅಲ್ಲಿ 10ನೇ ಮನೆ ನೋಡ್ತೀವಿ. 10 ಅಂತ ಇದೆಯಾ ಅಂತ ಹೇಳ್ತೀವಿ. ಖಂಡಿತ ರಾಜಕೀಯದಲ್ಲಿ ಇರ್ಬೋದು, ಅಲ್ಲ ಇದ್ದೀರಾ. ಪಾಯಿಂಟ್ ನಂಬರ್ 1. ಎರಡನೇ ವಿಚಾರ, ಗೆಲ್ಲುವಂಥ ವಿಚಾರ ಬಂದಾಗ ಯಾವಾಗಲೂ 8ನೇ ಮನೆ ನಮಗೆ ಹತ್ತಿರದಲ್ಲಿ ಬಂದು ಸೋಲಿಸುತ್ತೆ. ಯಾವಾಗ ಈ ಕಾಂಬಿನೇಷನ್, ಈ ಸರ್ಕಲ್ 8 ಆಗಿರ್ತಕ್ಕಂಥದ್ದು 10 ಏನಾದ್ರು ಸರ್ಕಲ್ ಆಗಿದ್ದಿದ್ರೆ ಅತ್ಯುತ್ತಮ. ಜನಗಳು ಚೆನ್ನಾಗಿ ಗೊತ್ತು. 4 ಅಂದರೆ ಜನಗಳು ಚೆನ್ನಾಗಿ ಗೊತ್ತು, ಜನಗಳ ಪರಿಚಯ ಇದೆ. 10 ಅಂದರೆ ಹೆಸರಿದೆ. ಇನ್ನೊಂದು ರಾಹುನಲ್ಲೂ 10 ಹೆಸರು ಕೊಡುತ್ತೆ. ಆದರೆ ನಾಯಕ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ 8 ಅಂತ ಬಂದರೆ ನಾಯಕ ಬರಲ್ಲ. ಏಕೆಂದರೆ 10 ಅಂತ ಸರ್ಕಲ್ ಆಗಬೇಕಲ್ಲಿ. ಯಾವಾಗಲೂ ಕೂಡ ನಾಯಕ ಆಗಬೇಕು ಅಂದರೆ 10 ಅಂತ ಸರ್ಕಲ್ ಆಗಬೇಕು. ಅಥವಾ ಅಟ್ಲೀಸ್ಟ್ ನಮಗೆ 4 ಅನ್ನೋದು ಬರಬೇಕು. ನಾಯಕ ಅಂದರೆ ಆ 4 ಬಿಟ್ಬಿಟ್ಟು 10 ಬರುತ್ತೆ. ಇವೆರಡೇ ಬರೋದು ನಾಯಕ ಆಗೋಕ್ಕೆ. 4 and 10 ಬಂದ್ರೇ ಲೀಡರ್ಶಿಪ್ ಬರ್ತಕ್ಕಂಥದ್ದು ಇದೆ. ಬಟ್ ಅಂಡರ್ಗ್ರೌಂಡಲ್ಲಿದೆ. ಅಂಡರ್ಗ್ರೌಂಡ್ ಅಂತಂದರೆ ಪ್ರೈಮರಿಲಿಲ್ಲ, ಸೆಕೆಂಡ್ರಿ ಲೆವೆಲಲ್ಲಿದೆ. ಆದರೆ ನೀವು ಹೋಗ್ಬೋದು, ಹೆಸರು ಮಾಡ್ತೀರಾ. ಬಟ್ ಆದರೆ ದುಡ್ಡು ಖರ್ಚು ಮಾಡಿಕೊಂಡು ನಿಲ್ತಿ ಆಮೇಲೆ ಠೇವಣಿ ಕಳ್ಕೊಬೇಡಿ. ಹೆಸರು ಮಾಡಿ ಚೆನ್ನಾಗಿ ಓಡಾಡಿ
ದುಡ್ಡು ಖರ್ಚು ಮಾಡಬೇಡಿ, ನಿಮ್ಮ ಬಲದಿಂದ ಮಾಡಿ. ಯಾಕೆಂದರೆ 8 ಬಲದಿಂದ ಮಾಡಿದ್ರೆ ಶಕ್ತಿ ಕೊಡುತ್ತೆ ಅಂತ ಹೇಳುತ್ತೆ. ಕಾಸು ಹಾಕಿದ್ರೆ ಇದು ಚಿಪ್ಪು ಬ್ಯಾಡ್ ಇನ್ ಇದು ಇಂಡಿಕೇಶನ್ ಕೊಡ್ತೀವೆಲ್ಲ. ಸ್ವಲ್ಪ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇಲ್ಲಿ 4ನೇ ಮನೆ ಗುರು ಇರೋದ್ರಿಂದ ಬಲಗೈ ತೋರ್ ಬೆರಳಿಗೆ, ಇಂಡೆಕ್ಸ್ ಫಿಂಗರ್ಗೆ ಒಂದು ಯೆಲ್ಲೋ ಸಫೈರ್, ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ. ಪೂಜೆ ಮಾಡಿಕೊಡ್ತಕ್ಕಂಥದ್ದು ನಾವು ನಮ್ಮ ಆಫೀಸಿಂದ. ಇದರಿಂದ ನಿಮಗೆ ಚೂರು ಒಂದು 20% ಇನ್ಕ್ರೀಸ್ ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಾಗಮಣಿ ಅಂತ ಮೇಡಮ್. ಹೇಳಿ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹೆಸರು? ಹಾಗೆ ನಾಗಮಣಿ ಅಂತ ಮೇಡಮ್. ನಾಗಮಣಿ. ಓಕೆ. ಹಾ, ನಿಮ್ಮ ಜನ್ಮ ದಿನಾಂಕ? 13/11/1986. 13/11/1986. ಹುಟ್ಟಿದ ಸಮಯ? 3:15 ಮೇಡಮ್. ಮುಳಬಾಗಲ್. 3:15 ಮುಳಬಾಗಲ್. ಮೇಡಮ್, ಬೆಳಿಗ್ಗೆನಾ ಯಾವಾಗ ಅಂತ ಟೈಮ್ ಹೇಳಿ ಮೇಡಮ್. ಮಧ್ಯಾಹ್ನ ಸರ್. ಓಕೆ. ನೀವು ಕರೆಕ್ಟಾಗಿ ಟೈಮ್ ಸರ್, ಆರೋಗ್ಯ ಬಟ್ ನಮ್ಮ ಪರಿಸ್ಥಿತಿ ಸರ್ ಎಲ್ಲ ಇದೆ. ಬಟ್ ನಮ್ಗೇನು ಸಿಗ್ಬೇಕಾಗಿರುವಂತ ಗೌರವ ಇಲ್ಲಿ ಎಂತದ್ದು ಇಲ್ಲ. 23 ವರ್ಷ ಆಯ್ತು ಸರ್, ಇಲ್ಲೇ ಎಳ್ದಾಡ್ಕೊಂಡು ಇಲ್ಲೇ ಇದ್ದೀನಿ. ಅದೊಂದು ಆರೋಗ್ಯ ತುಂಬಾ ಪ್ರಾಬ್ಲಮ್ ಸರ್. 12 ವರ್ಷದಿಂದ ಬೆನ್ನು ಬ್ಯಾಕ್ ಪೇನ್ ಇದೆ ಸರ್. ಹಾಲಲ್ಲಿ ಇದೀನಿ, ಎಲ್ಲ ಬಿಟ್ಬಿಟ್ಟು ಎಲ್ಲ ಏನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು ಅಂತ ನಾನು ಒಂದ್ ಸ್ವಲ್ಪ ಹಾಲಲ್ಲಿ ಇದ್ದೀನಿ ಸರ್. ಮನೇನು ನೆಟ್ಟಿಗಿರುವಂತದ್ದಿಲ್ಲ, ಎಲ್ಲ ಇದೆ ಬಟ್ ಇಲ್ಲ ಸರ್. ನಾನ್ ಜ್ಯೋತಿಷ್ಯ ಕಲಿಬೇಕು ಅಂತ ಆಸೆ ಸರ್. ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಾದ್ರು ಕಟ್ಟಿ ಒಂದು 2,000 ನಾನ್ ಕಲ್ಕೊಳಕ್ ಏನಾದ್ರು ನನ್ಗೆ ಅವಕಾಶ ಕೊಡ್ತೀರಾ ಸರ್? ಇದನ್ನು ಕೇಳೋಣ ಎಷ್ಟೋ ಜನ ಕೊಟ್ಟಿದ್ದೀವಿ. 2 ಥರ ತುಂಬಾ ಥ್ಯಾಂಕ್ಸ್ ಸರ್. ಸತ್ಯವಾಗಿ ಹೇಳಿ ಅವ್ರ ಭಾಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಮ್ಗೆ ದುಡ್ಡು ಕೊಡ್ತಾರಂತೆ. ಕೆಲವರು ನಮಗೆ ಟೋಪಿ ಹಾಕಿರೋರು ಇದ್ದಾರೆ. ಇಲ್ಲ ಸರ್, ನಂದು ಅಲ್ಲ, ಹೇಳೋದು, ಅಯ್ಯೋ, ಇದು ರೇಷನ್ ತಗೊಳ್ಳೋದು ನಾನು ಎಷ್ಟೋ ಜನ ಹತ್ರ ನಾನು ಕೊಡಕ್ ಹೋಗಲ್ಲ. ನನ್ನ ನಂಬಿಕೆಯಿಂದ ಏನ್ ನಮ್ಗೆ ಅರ್ಥ ಆಗಿಲ್ಲ, ನಮಗೇನು ಏನು ಅಂಥದ್ದೇನು. ಯಾಕಂದರೆ ಇನ್ಸ್ಟಾಲ್ಮೆಂಟ್ ಕೊಡೋರಿಗೆ ಸೀರಿಯಸ್ನೆಸ್ ಇರಲ್ಲ. ಯಾಕೆ ನಾವು ಫುಲ್ ಕಾಸು ತೊಗೊಳ್ತೀವಿ ಅಂದರೆ ಸೀರಿಯಸ್ನೆಸ್ ಇರ್ತದೆ. ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಪ್ಪ, ಆಮೇಲೆ ನಾವು ಕಲ್ತ್ಕೊಂಡಿಲ್ಲ ಅಂದರೆ ಹೆಂಗೆ, ನಮ್ಮ ದುಡ್ಡು ಹೊಟ್ಟೋಗುತ್ತೆ ಅನ್ನೋದು ಸೀರಿಯಸ್ನೆಸ್. ಯಾಕೆ ಫೀಸ್ ಅನ್ನೋದು ಸೀರಿಯಸ್ನೆಸ್ನ ತರುತ್ತೆ. ಬೇಕಾಬಿಟ್ಟು 2,000 ತಗೊಂಡು 15 ದಿವಸ ಆದಮೇಲೆ ಅಯ್ಯೋ ನಾವು ಕರೆಕ್ಟಾಗಿ, ಫಸ್ಟ್ ಆಫ್ ಆಲ್ ಅವ್ರ ಮನ್ಸಿಗೆ ಗೊತ್ತು ನಾನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ, ಆಗಿಲ್ಲ ಅಂತ. ಆ ಕಾರಣಕ್ಕೆ ನಾವು ಇನ್ಸ್ಟಾಲ್ಮೆಂಟ್ ಕೊಡಲ್ಲ. ಅರ್ಥ ಆಯ್ತಾ? ಇನ್ಸ್ಟಾಲ್ಮೆಂಟ್ ಕೊಡದೆ, ಈಗ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಇದೊಂದು ಮೊಬೈಲು, ಓಕೆ, ಒಬ್ರಿಗೆ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ ತಗೊಳಂತಾರೆ. ಅವನೇನಾರು ಕಾಸು ಕೊಟ್ಟಿಲ್ಲ ಅಂದರೆ ಮೊಬೈಲ್ ಕಿತ್ಕೊಂಬರ್ತಾರೆ. ನಾನೇನು ಕಿತ್ಕೊಂಬರೋಣ, ಜ್ಞಾನ ಕಿತ್ಕೊಂಬರೋಕ್ಕಾಗುತ್ತಾ? ಅರ್ಥ ಆಯ್ತಲ್ವಾ? ಸ್ವಲ್ಪ ಆಲೋಚನೆ ಮಾಡಿ ಸೇರ್ಕೊಳ್ಳಿ. ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ, ತಲೆ ಕೆಡ್ಸ್ಕೊಬಿಡಿ. ಓಕೆ. ಈಗ ನಿಮಗೆ ಆಸಕ್ತಿ ಇತ್ತಲ್ಲ, ಕಲ್ತ್ಕೋತೀನಿ ಅಂತ ಈ ವಯಸ್ಸಲ್ಲಿ, ಬೆನ್ನು ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಖಂಡಿತ ಸೇರ್ಕೊಳ್ತೀವಿ. ನಮ್ಮೂರ್ಗು ನಾವು ಎದ್ದೇಳಿ ಮಾಡಕ್ಕಾಗಲ್ಲ ಸರ್ ಇಬ್ರಿಗೂನುವೆ. ಬಟ್ ಆದರೆ ಫಸ್ಟ್ ನೀವು ಒಂದು ಫ್ರೀ ಕ್ಲಾಸ್ ಸೇರ್ಕೊಳ್ಳಿ. 18ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಬರುತ್ತೆ, ಮನೆಯಿಂದನೇ ಝೂಮ್ ಮುಖಾಂತರ. ಮೊದಲು ಸೇರಿದ್ದೆ ಸರ್, ನಂಗೆ ತುಂಬಾ ಆಸಕ್ತಿ ಇತ್ತು. ಬಟ್ ಅಲ್ಲೇನು ಮಾತಾಡೇ ಇಲ್ಲ ನೀವು. ನಾವು ಮಾತಾಡಕ್ ಕೊಡ್ತೀವಲ್ವ ಎಲ್ಲರಿಗೂ. ಅಂದ್ರೆ ನಂದು ಫೋನ್ ನಂದು ಎಲ್ಲದ ರೀತಿಯಲ್ಲೂ ಸಂಬಂಧಿಸ್ತೇನೆ ಸರ್. ಫೋನ್ ಸರಿಯಾಗಿರೋಂಥದ್ದು ಇರಲ್ಲ. ಅದು ಒಂದು ನನ್ ಮಗಳು ಕೊಟ್ಬಿಟ್ಟಿದೀನಿ ಸರ್. ಅವಳು MBA ಮಾಡ್ತಿದ್ದಾಳೆ ಈಗ. ಅವಳು ಸರ್ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು ಸರ್. ಫೈನಾನ್ಷಿಯಲಿ ಯಾರು ಸಪೋರ್ಟ್ ಮಾಡ್ದೆ, ಪಾಪ ನಾವು ಆಗಿ MBA ಸೇರ್ತಿದ್ದು ಸರ್. ಅವಳು ಬೇರೆ ಓದ್ಬೇಕು ಅಂತಿದ್ಲು ಸರ್ ಆ ಟೈಮಲ್ಲಿ. ಅವಳು ಪಾಪ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಂದ್ರೆ, ವಿಚಾರವಂತರನ್ನ ಹೋಗಿ ಕೇಳಿದ್ರೆ ಫೈನಾನ್ಸ್ ಯಾರಿಗೂ ಸಹಾಯ ಮಾಡಿಲ್ಲ ಅಂತ ಒಂದು ಮಾತು ನಾನೇನಾರು ಕೇಳಿದ್ರೆ, ನಿನಗೆ ಹುಟ್ಸೋದು ಯಾಕೆ, ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಡೈರೆಕ್ಟಾಗಿ ಕೇಳ್ಬಿಡ್ತಾರೆ. ನಾವು ಬಾಧ್ಯತೆಯಿಂದ ನಮ್ಮ ಮಕ್ಕಳನ್ನ ನಾವು ಹುಟ್ಟಿಸಿದ್ರೆ ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ಅದನ್ನು ಬಿಟ್ಬಿಟ್ಟು ಕಷ್ಟ ಇದೆ, ಯಾರು ನೋಡ್ಕೊಳ್ಳೋರೇ ಇಲ್ಲ ಅಂತಂದರೆ ನೀವು ಯಾಕೆ ಮದುವೆ ಆದ್ರಿ, ಫಸ್ಟು ಯಾಕೆ ಮಕ್ಕಳು ಹುಟ್ಟಿಸಿದ್ರಿ ಅಂತ ಕೇಳ್ಬಿಡ್ತಾರೆ. ಭಾಳ ಡೇಂಜರ್ ಇದು. ಇಲ್ಲಿ ನೋಡಿ, ನಿಮ್ಮ ಜಾತಕದ ಫಸ್ಟ್ ನಿಮ್ಮ ಜಾತಕದ ವಿಚಾರದಲ್ಲಿ ಬರೋಣ. ಈ ಹೆಲ್ತ್ ವಿಚಾರದಲ್ಲಿ ಎಲ್ಲ 8, 12 ಕಾಂಬಿನೇಷನ್ ಹೆಚ್ಚಾಗಿದೆ. ಸೂರ್ಯನ ಕಾಂಬಿನೇಷನಲ್ಲಿ 8 ಇದೆ, ಗುರುವಿನ ಕಾಂಬಿನೇಷನ್ 12 ಇದೆ. ಸೂರ್ಯ ಮುಗಿದಾದ್ಮೇಲೆ ಚಂದ್ರ ಏನಾದ್ರು ಚೇಂಜಸ್ ಕೊಡ್ತಾನ ಅಂದರೆ ಚೇಂಜಸ್ ಕೊಡಲ್ಲ. ನಿಮಗೆ ಜ್ಯೋತಿಷ್ಯ ಕಲಿತ್ರೆ 12-8 ಜ್ಯೋತಿಷ್ಯ ಕಲಿಯೋಕ್ಕೆ ಪ್ರೇರೇಪಣೆ ಕೊಡುತ್ತೆ, ಆಸಕ್ತಿ ಕೊಡುತ್ತೆ. ಜ್ಯೋತಿಷ್ಯ ಕಲಿತ್ರೆ ನಿಮ್ಮ ನೋವುಗಳು 50% ಕಮ್ಮಿ ಆಗುತ್ತೆ. ಇದು ನಮ್ಮ ಶಾಸ್ತ್ರದಲ್ಲಿ ಬರೆದಿಟ್ಟಿದೆ. ಯಾರು ಜ್ಯೋತಿಷ್ಯವನ್ನು ಕಲಿತಾರೆ ಅವರಿಗೆ 50% ಅಷ್ಟು ಅವರಲ್ಲಿ ಜಾತಕದಲ್ಲಿ ಕೆಟ್ಟದಿದ್ದರೆ, ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಾನು ಹೇಳ್ತಾ ಇರೋದು. ಈಗ ನಾವು ಯಾರೋ ಒಬ್ಬರು ತುಂಬ ಜಾತಕ ಚೆನ್ನಾಗಿರುತ್ತೆ,
ಅವ್ರು ಜ್ಯೋತಿಷ್ಯ ಕಲಿಸಿದ ತಕ್ಷಣ ಏನೋ ಚೇಂಜ್ ಆಗುತ್ತೆ, ಏನೂ ಚೇಂಜ್ ಆಗೋಲ್ಲ. ಯಾರ ಜಾತಕದಲ್ಲಿ 8ನೇ ಮನೆ 12ನೇ ಮನೆ ನಡೀತಾ ಇರುತ್ತೆ, ದಶಾಭುಕ್ತಿಗಳಲ್ಲಿ 8, 12 ಇರುತ್ತೆ, ಅಂಥವ್ರು ಬಂದು ಜ್ಯೋತಿಷ್ಯವನ್ನು ಕಲಿತಾಗ ಆ 8, 12ರಲ್ಲಿ ಬರ್ತಕ್ಕಂಥ ಎಲ್ಲ ಬಾಧೆಗೂ 50% ರಿಯಾಯಿತಿ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ತಲೆಗೆ ಹೋಗುತ್ತೆ. ಬೇರೆಯವ್ರಿಗೆಲ್ಲರಿಗೂ ಅಲ್ಲ, ನಾವೇನೋ ನಷ್ಟ ಹೊಂದುತ್ತಾ ಇದ್ದೀವಿ ಅದೆಲ್ಲ ಅಲ್ಲ, ದುಡ್ಡು ಬೇಜಾನಿದೆ ಅಂತ. ಯಾರು ತೀರಾ ಕೆಳಗೆ ಬಿದ್ದಿದ್ದಾರೆ, ಗತಿ ಇಲ್ಲ, 8, 12 ನಡೀತಾ ಇದೆ, ಆ ಒಂದು ಶಾಸ್ತ್ರವನ್ನು ಕಲಿತಾಗ ಈ ನಾವು ದೇವರ ಕಥೆಗಳನ್ನು ಹೇಳ್ತೀವಿ, ಶನಿಮಾತನ ಕತೆ ಮತ್ತು ಸತ್ಯನಾರಾಯಣ ಪೂಜೆ ಕತೆ ಎಲ್ಲ ಹೇಳ್ತೀವಿ. ಈ ಕತೆ ಹೇಳಿರೋರ್ಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಜ್ಯೋತಿಷ್ಯ ಕಲಿತವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಇದನ್ನು ತಲೆಯಿಟ್ಕೊಳ್ಬೇಕು ನೀವೆಲ್ಲ. ಭಾಳಷ್ಟು ಜನ ನಮಗೆ ವ್ಯಂಗ್ಯ ಮಾಡ್ತಾರೆ, ಇದೇನು ಕಲಿಸ್ಕೊಡೋಕೆ 15 ದಿವಸದಲ್ಲಿ ಆಗುತ್ತಾ ಅಂತ. ಬಂದು ನೋಡಿ 15 ದಿವಸದಲ್ಲಿ ಆಗುತ್ತಾ ಇಲ್ವ ಕೇಳಿ, ನಾನು ಚಾಲೆಂಜ್ ಮಾಡ್ತೀನಿ 15 ದಿವಸದಲ್ಲಿ ಕಲ್ತಿಲ್ಲ ಅಂತಂದರೆ ನಿಮ್ದು ತೊಗೊಂಡು ಹೋಗ್ತಾ ಇರಿ. ಸೊ ಕಾಲೆಳೆಯೋರು ಬರ್ತಾರೆ, ಸಾಕಷ್ಟು ಜನ ಬರ್ತಾರೆ, ಏನು ಅರ್ಥ ಆಗಿದೆ ಅಂತ ಹೇಳ್ತಾರೆ. ಅಭ್ಯಾಸನೂ ಇಂಪಾರ್ಟೆಂಟು, ಅರ್ಥ ಆಯ್ತಲ್ವ? ನಿಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಕಲಿಸಿದ ತಕ್ಷಣವೇ ಅವನು ಮುಗಿಸ್ಕೊಂಡು ಬರ್ತಾನೆ ಅಂತಲ್ಲ, ಅಲ್ಲಿ ಪಾಠ ಮಾಡ್ತಾರೆ ಮುಗೀತು, ಇವನ ಅಭ್ಯಾಸ ಏನು ಅಂತ ತಿಳ್ಕೊಬೇಕಾಗತ್ತೆ. ಓಕೆ, 8, 12 ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಗೋಧಿಯನ್ನು ಪ್ರತಿ ಭಾನುವಾರ ದಾನ ಮಾಡಿ, ಪ್ರತಿ ಭಾನುವಾರ ಸಾಧ್ಯವಾದರೆ ಮಾರ್ಕೆಟ್ ಜಾಗಕ್ಕೆ ಹೋಗಿ ಬನ್ನಿ, ನಡ್ಕೊಂಡು ಹೋಗಿ ಬನ್ನಿ. ಒಂದು ಅರ್ಧ ಗಂಟೆ ಮಾರ್ಕೆಟಲ್ಲಿ ನಡಿಬೇಕು, ನೆಗೆಟಿವ್ ಎಲ್ಲ ಹೋಗುತ್ತೆ. ಒಳ್ಳೆಯದಾಗಲಿ, ಹಾಗೆ ಕ್ಲಾಸಿಗೆ ಸೇರಿಕೊಡಿ. ಎಸ್, ಇದೇ ತಿಂಗಳು ಜುಲೈ 18ನೇ ತಾರೀಕು ಫ್ರೀ ಆನ್ಲೈನ್ ಕ್ಲಾಸಸ್ ಜ್ಯೋತಿಷ್ಯ ಇರುತ್ತೆ. ಸೊ ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ಜಾಯಿನ್ ಕೂಡ ಆಗ್ಬೋದು. ಜೊತೆಗೆ ಆಗಸ್ಟ್ 10ನೇ ತಾರೀಕಿಗೆ 114ನೇ ಬ್ಯಾಚ್ ಕೂಡ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಕೂಡ ಈ ಬ್ಯಾಚಲ್ಲಿ ರಿಜಿಸ್ಟರ್ ಮಾಡ್ಬೋದಾಗಿದೆ. ಯಾಕಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ ನೀವು ಕೂಡ ಜಾಯಿನ್ ಆಗ್ಬೋದಾಗಿದೆ. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿದ್ದು ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್, ಇನ್ನು 114ನೇ ಬ್ಯಾಚ್ ಕುರಿತು ವಿಟಿ ಇದೆ, ನೋಡ್ಕೊಂಬರೋಣ. ಮನೆಯಲ್ಲಮ್ಮ ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ. ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ.